ಎಲ್ರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ. ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಧಾರಾವಾಹಿಯ ಹೆಸರು ಸಂಬಂಧಗಳ ಸಂಕೋಲೆ. ಮೊದಲಿನಂತೆಯೇ ಈ ಧಾರಾವಾಹಿಗೂ ಸಹ ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾಕಾಲ ಹೀಗೆ ಇರಲಿ ಅಂತ ಕೇಳ್ತಾ ಇಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ತಾ ಹೋಗೋಣ. ಇವ್ರ ಹೆಸರು ಸಂಜೀವ್ ರಾಯರು. ಇವ್ರ ಹೆಂಡತಿ ಹೆಸರು ಸೌಭಾಗ್ಯ. ಇವ್ರಿಗೆ 4 ಜನ ಮಕ್ಕಳು, 2 ಗಂಡು ಮಕ್ಕಳು, 2 ಹೆಣ್ಮಕ್ಳು. ದೊಡ್ಡ ಮಗ ಪ್ರಕಾಶ, 2ನೇ ಮಗ ಪ್ರತಾಪ್, ದೊಡ್ಡ ಮಗಳು ಮಾಧುರಿ, 2ನೇ ಮಗಳು ಮನ್ವಿತಾ. ದೊಡ್ಡ ಮಗ ಪ್ರಕಾಶಂಗೆ ಪಲ್ಲವಿ ಅನ್ನೋ ಹುಡುಗಿ ಜೊತೆ ಮದುವೆ ಆಗಿರುತ್ತೆ. ಅಂದ್ರೆ ಮೊದಲನೇ ಸೊಸೆ ಪಲ್ಲವಿ. ಬನ್ನಿ ಇವ್ರ ಕತೆ ಏನು ಅಂತ ನೋಡ್ತಾ ಹೋಗೋಣ. ಇದೇನ್ರಿ ಇದು? ಹೋಗಿ ತರಕಾರಿ ತಗೊಂಡ್ ಬನ್ನಿ, ಅಡಿಗೆ ಮಾಡ್ಬೇಕು ಅಂತ ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ. ಆರಾಮಾಗಿ ಮೊಬೈಲ್ ನೋಡ್ತಾ ಕುತ್ಕೊಂಡಿದ್ದೀರಲ್ಲ. ಸೌಭಾಗ್ಯ, ನನ್ನ ರಿಟೈರ್ಡ್ ಲೈಫ್ನಾದ್ರೂ ಸ್ವಲ್ಪ ಎಂಜಾಯ್ ಮಾಡಕ್ ಬಿಡೆ. ಯಾವಾಗ ನೋಡಿದ್ರು ಅದು ತಗೊಂಡ್ ಬನ್ನಿ, ಇದು ತಗೊಂಡ್ಬನ್ನಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀಯಪ್ಪ. ನಾನು ಒಂದ್ ಕಡೆ ಆರಾಮಾಗಿ ಕೂತ್ಕೊಳ್ಳೋದು ಅಂದ್ರೆ ನಿನಗಾಗಲ್ಲ ಅನ್ಸುತ್ತೆ. ನೀವ್ ಹೇಳೋ ಮಾತು ಯಾರಾದ್ರೂ ಕೇಳಿಸ್ಕೊಂಡ್ರೆ ಅಯ್ಯೋ ಪಾಪ ಸೌಭಾಗ್ಯ ಇಡೀ ಮನೆ ಎಲ್ಲಾ ಕೆಲ್ಸನೂ ತನ್ನ ಗಂಡನ ಕೈಲೇ ಮಾಡಿಸ್ತಾಳೆ ಅನ್ಕೋಬೇಕು. ಆ ರೀತಿ ಹೇಳ್ತಿದ್ದೀರಾ. ತರಕಾರಿ ತಗೊಂಡ್ ಬಂದು ಕೊಟ್ಮೇಲೆ ಇನ್ನೇನಿರುತ್ತೆ ನಿಮ್ಗೆ ಸಾಯಂಕಾಲದವರೆಗೂ ಕೆಲಸ? ಆರಾಮಾಗಿ ಟಿವಿ ನೋಡೋದು, ಇಲ್ಲ ಮೊಬೈಲ್ ನೋಡೋದು, ಇಲ್ಲ ಅದೊಂದು ಪೇಪರ್ ಹಿಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ತಾನೇ. ಸಾಯಂಕಾಲದ ಮೇಲೆ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಸುತ್ತೋದು, ಆಮೇಲೆ ಊಟ ಮಾಡಿ ಬಂದು ಮಲ್ಕೊಳ್ಳೋದು. ಇಷ್ಟು ಬಿಟ್ರೆ ಇನ್ನೇನು ಕೆಲಸ? ನಡೀರಿ ಹೋಗಿ ತರಕಾರಿ ತಗೊಂಡ್ ಬನ್ನಿ. ಹಾಗಾದ್ರೂ ಒಂದ್ 4 ಹೆಜ್ಜೆ ನಡೆದಾಡ್ದಂಗೆ ಆಗುತ್ತೆ. ತರೋವರೆಗೂ ನನ್ನ ನೆಮ್ಮದಿಯಾಗಿ ಒಂದ್ ಕಡೆ ಕೂತ್ಕೊಳ್ಳೋಕ್ಕೂ ಬಿಡಲ್ಲ ನೀನು. ಮಾವ ತಗೊಳ್ಳಿ ಕಾಫಿ. ಕೊಡಮ್ಮ ಪಲ್ಲವಿ, ತಿಂಡಿ ಆದ್ಮೇಲೆ ಕಾಫಿನೇ ಕುಡ್ದಿಲ್ಲ ಇವತ್ತಿನ್ನು. ಅದೆಲ್ಲ ಗೊತ್ತಾಗಲ್ಲ ನಿಮ್ಮ ಅತ್ತೆಗೆ. ಹೋಗಿ ಅದು ತಗೊಂಬನ್ನಿ, ಇದು ತಗೊಂಬನ್ನಿ ಅಂತ 108 ಕೆಲಸ ಹಚ್ಚಕ್ ಗೊತ್ತಾಗುತ್ತೆ. ಗಂಡನಿಗೆ ಇನ್ನು ಕಾಫಿ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗಲ್ವಲ್ಲ. ಓಹೋ, ನೀವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿಮ್ ಸೊಸೆ ಪಲ್ಲವಿನೇ ಇದ್ಲಾ ಕಾಫಿ ಕೊಡಕ್ಕೆ? ನನಗೂ ಯಾವ ಟೈಮಲ್ಲಿ ಏನ್ ಕೊಡ್ಬೇಕು ಅಂತ ಚೆನ್ನಾಗಿ ಗೊತ್ತು. ಪಲ್ಲವಿ, ನಿನಗೆ ಯಾರು ಕಾಫಿ ಮಾಡ್ಕೊಂಡು ತಗೊಂಡ್ ಬಾ ಅಂತ ಹೇಳಿದ್ದು? ಅತ್ತೆ, ಅದು ಮಾವ ತಿಂಡಿ ತಿಂದ್ಮೇಲೆ ಕಾಫಿ ಕುಡ್ದಿರ್ಲಿಲ್ವಲ್ಲ, ಅದಕ್ಕೆ ಕಾಫಿ ಮಾಡ್ಕೊಂಡು ಬಂದೆ. ನಿಮ್ಮ ಮಾವ ಕಾಫಿ ಕುಡ್ದಿಲ್ಲ ಅನ್ನೋದು ನನಗೂ ಗೊತ್ತು. ಅವ್ರು ತರಕಾರಿ ತಗೊಂಡ್ ಬರ್ಲಿ, ಅಷ್ಟೊತ್ತಿಗೆ ನಾನು ತಿಂಡಿ ತಿನ್ನೋಣ, ಆಮೇಲೆ ಇಬ್ರು ಒಟ್ಟಿಗೆ ಕಾಫಿ ಕುಡಿದ್ರಾಯ್ತು ಅಂತ ನಾನು ಯೋಚನೆ ಮಾಡ್ತಿದ್ರೆ ಮಾವ ಕಾಫಿ ತಗೊಳ್ಳಿ ಅಂತ ಬಂದ್ಬಿಟ್ಲು. ಏನ್ ಇಷ್ಟ ದಿನ ನೀನೇ ಇದ್ಯಾ ಇವ್ರಿಗೆ ಕಾಫಿ ಕೊಡಕ್ಕೆ? ಹೋಗ್ಲಿ ಬಿಡೆ, ಅದಕ್ಕೆ ಯಾಕೆ ಬೈತಾ ಇದ್ಯಾ? ನೀವು ತರಕಾರಿ ತಗೊಂಡ್ ಬರ್ತೀರಾ ಇಲ್ವಾ ಈಗ? ನೀನೇನು ನಿಂತ್ಕೊಂಡೇ ಇದ್ಯಾ? ಹೋಗಿ ನಿನ್ ಗಂಡನ್ ಕೊಡು ಕಾಫಿನ. ನನ್ನ ಗಂಡಂಗೆ ಯಾವಾಗ ಕಾಫಿ ಕೊಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ರೀ, ತಗೊಳ್ಳಿ ಕಾಫಿ. ಏನೇ ಇವತ್ತು ರೂಮ್ಗೆ ತಗೊಂಡ್ ಬಂದ್ಬಿಟ್ಟಿದ್ಯಾ ಕಾಫಿ? ಏನ್ ಸಮಾಚಾರ? ಅತ್ತೆ ಕಾಫಿ ತಗೊಂಡೋಗಿ ನಿಮ್ ಗಂಡನ್ ಕೊಡು ಅಂದ್ರು, ಅದಕ್ಕೆ ತಗೊಂಡ್ ಬಂದೆ. ಅಲ್ಲ ಕಣೆ ಪಲ್ಲವಿ, ನಿನ್ ಗಂಡನ ಯೋಗಕ್ಷೇಮ ನೀನ್ ತಾನೇ ವಿಚಾರಿಸ್ಕೋಬೇಕು. ನಮ್ಮಮ್ಮ ಹೇಳಿದ್ರು ಅಂತ ನೀನ್ ಕಾಫಿ ತಗೊಂಡ್ ಬಂದಿದ್ಯಾ. ಓ, ಹಾಗಿದ್ರೆ ನಾನು ನಿಮ್ಮಮ್ಮ ಏನ್ ಹೇಳ್ತಾರೋ ಅದನ್ನ ಮಾತ್ರ ಮಾಡ್ತೀನಿ. ನಿಮ್ಗೆ ಅಂತ ನಾನೇನು ಮಾಡಲ್ಲ ಅಲ್ವಾ? ಏನೋ ತಮಾಷೆಗೆ ಹೇಳ್ದೆ ಕಣೆ, ಅಷ್ಟಕ್ಕೆ ಕೋಪ ಮಾಡ್ಕೋತಿಯಲ್ಲ. ಕೋಪ ಬರೋ ಹಾಗೆ ಮಾತಾಡಿದ್ಯಾರು? ಅಲ್ಲ ರೀ, ನಾನು ಏನಿವಾಗ ತಪ್ಪು ಮಾಡಿದೆ ಅಂತ? ಮಾವ ಅವಾಗಲೇ ತಿಂಡಿ ತಿಂದಿದ್ರು, ಅದಕ್ಕೆ ಅವ್ರಿಗೆ ಕಾಫಿ ಮಾಡ್ಕೊಂಡು ತಗೊಂಡೋಗಿ ಕೊಟ್ರೆ ಅತ್ತೆ ನಿನ್ ಗಂಡಂಗೆ ತಗೊಂಡೋಗಿ ಕೊಡು ಹಾಗೆ ಹೀಗೆ ಅಂತ ಮಾತಾಡಿದ್ರು. ಏನೋ ನನ್ನ ಮಾವಂಗೆ ಕಾಫಿ ಮಾಡ್ಕೊಡೋದೇ ದೊಡ್ಡ ತಪ್ಪು ಅನ್ನೋ ಥರ. ಈ ಮನೇಲಿ ಏನು ಮಾಡಿದ್ರು ತಪ್ಪು. ಏನು ಮಾಡ್ತಿದ್ಯಾ, ಅದ್ಯಾಕೆ ಹಾಗೆ ಮಾಡಿದೆ, ಇದ್ಯಾಕೆ ಹೀಗೆ ಮಾಡಿದೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಇವರೇ ಕೆಲಸ ಮಾಡ್ತಿದ್ರೆ ನಾವುಗಳ ಕೆಲಸ ಕಲ್ತ್ಕೊಳ್ಳೋದು ಯಾವಾಗ ಹೇಳಿ? ಇತ್ತೀಚೆಗಂತೂ ನಿಮ್ಮಮ್ಮ ತುಂಬ ಅಧಿಕಾರ ಚಲಾಯಿಸ್ತಾರೆ. ಅದು ಅಧಿಕಾರ ಅಲ್ಲ ಕಣೆ, ತನ್ನ ಗಂಡನ್ ತಾನೇ ಕಾಫಿ ಕೊಡಬೇಕು ಅನ್ನೋ ಪ್ರೀತಿ ಅಷ್ಟೇ. ನಿನಗದು ಅರ್ಥ ಆಗಲ್ಲ ಬಿಡು. ನಿಮಗೆ ಬಾರಿ ಅರ್ಥ ಆಗುತ್ತಲ್ವಾ? ಕಾಫಿ ಕುಡಿದು ಆಫೀಸಿಗೆ ಹೊರಡಿ, ಈಗಾಗಲೇ ಲೇಟ್ ಆಯ್ತು. ಓ ಪರಿಣಿತಾ, ಆಗ್ಲೇ ನಿನ್ನ ಫ್ರೆಂಡ್ ಹುಡ್ಕೊಂಡು ಬಂದ್ಬಿಟ್ಟಿಯಾ? ಕಾಲೇಜಿಗೆ ಲೇಟ್ ಆಯ್ತಲ್ಲ. ನಿನ್ನ ಜವಾಬ್ದಾರಿನ ನಿನ್ನ ಫ್ರೆಂಡ್ಗೂ ಸ್ವಲ್ಪ ಹೇಳ್ಕೊಡಮ್ಮ. ನಾವೇ ಹೋಗಿ ಇನ್ನೂ ಎಬ್ಬಿಸ್ಬೇಕಾವಳ. ಮನ್ವಿತಾ, ಪರಿಣಿತಾ ಬಂದಾಯ್ತು. ಪರಿಣಿತಾ, ನಿನಗೆ ತಿಂಡಿ ತಗೊಂಡು ಬರ್ತೀನಿ, ತಿಂತಾ ಇರು. ಅಷ್ಟರಲ್ಲಿ ಅವಳು ರೆಡಿ ಆಗಿಬಿಡ್ತಾಳೆ. ಅಯ್ಯೋ ಬೇಡ,
ನನ್ನ ತಿಂಡಿ ಎಲ್ಲ ಆಗಿದೆ. ಪರವಾಗಿಲ್ಲ, ಒಂದು ಸ್ವಲ್ಪ ತಿನ್ನು. ಪರವಾಗಿಲ್ಲ, ಬೇಡ. ಇವಳೇನು ಮಾಡ್ತಿದ್ದಾಳೆ ಹೋಗಿ ನೋಡ್ತೀನಿ. ಮನ್ವಿತಾ, ಎಲ್ಲಿ ಪ್ರತಾಪ್ ಕಾಣಿಸ್ತಾನೆ ಇಲ್ವಲ್ಲ? ಇವಳು ಪರಿಣಿತಾ, ಮನ್ವಿತಾ ಫ್ರೆಂಡ್. ಆದ್ರೆ ಮನ್ವಿತಾ ಎರಡನೇ ಅಣ್ಣ ಪ್ರತಾಪನ್ನ ತುಂಬಾ ಇಷ್ಟಪಡ್ತಾ ಇರ್ತಾಳೆ. ನಾನು ಇವ್ರಿಗೋಸ್ಕರ ಬೇಗ ರೆಡಿಯಾಗಿ ಮನ್ವಿತಾ ಜೊತೆನೇ ಕಾಲೇಜ್ಗೆ ಹೋಗ್ಬೇಕು ಅನ್ನೋ ನೆಪದಲ್ಲಿ ನೋಡಕ್ ಬರ್ತೀನಿ. ಇವ್ರು ನೋಡಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ವಪ್ಪ. ಗುಡ್ ಮಾರ್ನಿಂಗ್ ಪರಿಣಿತಾ. ವೆರಿ ಗುಡ್ ಮಾರ್ನಿಂಗ್ ಮನ್ವಿತಾ. ಈಗ್ಲಾದ್ರೂ ಬೆಳ್ಕರಿತಾ? ಸಾಕು ಸುಮ್ಮನಿರೆ. ನೀನೇ ಅರ್ಧ ಗಂಟೆ ಮುಂಚೆ ಬೇಗ ಬಂದ್ಬಿಟ್ಟು ನನ್ನನ್ನು ಲೇಟಾಗಿ ಎದ್ದೆ ಅಂತ ಅಣಗಿಸ್ಕೋತಿದ್ಯಾ? ತಮಾಷೆ ಮಾಡಿದೆ ಅಷ್ಟೆ. ತಿಂಡಿ ತಿಂದ್ಯಾ? ಆಯ್ತು. ಸರಿ, ನಡಿ ಕಾಲೇಜಿಗೆ ಹೋಗೋಣ. ದಿನಾಗ್ಲೂ ಆ ಪರಿಣಿತ ಮನೆಗೆ ಬರಬೇಕು, ಇವಳಿಗೆ ಬೆಳಕರಿಬೇಕು. ಬೇಗ ಹೇಳೋಣ, ಸ್ವಲ್ಪ ಅಮ್ಮಂಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡೋಣ ಅಂತ ಏನಾದರೂ ಇದೆಯಾ ಅವಳಿಗೆ? ದಿನ ಎಳೆ ಮಗು ಥರ ನಾನೇ ಹೋಗಿ ಎಬ್ಬಿಸ್ಬೇಕು ಅವಳನ್ನ. ಅತ್ತೆ, ಹೋಗ್ಲಿ ಬಿಡಿ ಅತ್ತೆ. ಪಾಪ ಮನ್ವಿತಾ ಆರಾಮಾಗಿ ಮಲಗಿರ್ಲಿ. ನಾನಿಲ್ವಾ ನಿಮಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡೋಕ್ಕೆ? ನೀವು ಏನೇ ಕೆಲಸ ಇದ್ರೂ ನನಗೆ ಹೇಳಿ, ನಾನು ಮಾಡ್ತೀನಿ. ನೋಡು ಪಲ್ಲವಿ, ನನ್ನ ಮಗಳ ವಿಷಯಕ್ಕೆ ನೀನು ಬರಬೇಡ. ನಾಳೆ ಅವಳು ಮದುವೆ ಆದರೆ ಅವಳು ಗಂಡನ ಮನೇಲಿ ನೀನು ಹೋಗಿ ಕೆಲಸ ಮಾಡ್ತೀಯಾ? ಎಲ್ಲರಿಗೂ ನನ್ನಂತ ಅತ್ತೆನೇ ಸಿಗ್ತಾರೆ ಅಂತ ಏನು ಗ್ಯಾರಂಟಿ? ನಾನೇನೋ ನಿನಗೆ ಒಂದು ಕೆಲಸನೂ ಹೇಳ್ದೆ ಎಲ್ಲಾನು ಮಾಡ್ಕೊಂಡು ಹೋಗ್ತೀನಿ. ಮನ್ವಿತಂಗೂ ಅದೇ ರೀತಿ ಅತ್ತೆ ಸಿಗ್ಬೇಕಲ್ಲ. ನಾಳೆ ಅವಳು ಮದುವೆ ಆದಮೇಲೆ ಯಾವ ಕೆಲಸನೂ ಬರಲ್ಲ ಅಂತ ನಿನ್ನನ್ನೇನು ದೂರಲ್ಲ ಅವ್ರ ಅತ್ತೆ, ನನ್ನನ್ನು ದೂರದು. ನೀವು ಹೇಳೋದನ್ನ ನಾನು ಒಪ್ಕೊಳ್ತೀನಿ. ನಮ್ಮಮ್ಮನೂ ನನಗೆ ಇದೇ ರೀತಿ ಹೇಳ್ತಾ ಇದ್ರು. ಆದರೆ ನೀವು ನಂಗೆ ಯಾವ ಕೆಲಸ ಮಾಡೋಕ್ಕೂ ಬಿಡೋದೇ ಇಲ್ಲ, ಎಲ್ಲಾನು ನೀವೇ ಮಾಡಬೇಕು ಅಂತೀರಪ್ಪ. ಅಂದರೆ ನಾನು ನಿನ್ನ ಮೇಲೆ ಅಧಿಕಾರ ಚಲಾಯಿಸ್ತಿದ್ದೀನಿ ಅಂತ ಹೇಳ್ತಾ ಇದೆಯಾ? ಅಯ್ಯೋ ಹಾಗಲ್ಲ ಅತ್ತೆ, ನೀವೊಬ್ಬರೇ ಎಲ್ಲ ಕೆಲಸ ಮಾಡೋ ಬದಲು ನಾವಿಬ್ಬರೂ ಸೇರ್ಕೊಂಡು ಮಾಡ್ಬೋದಲ್ವಾ ಅಂತ ಹೇಳಿದೆ ಅಷ್ಟೇ. ಈ ಅತ್ತೆಗೆ ಏನಾಗಿದೆ ಅಂತಾನೆ ಅರ್ಥ ಆಗಲ್ಲ. ಕೆಲಸ ಮಾಡೋಕ್ಕೂ ಬಿಡಲ್ಲ, ಆಮೇಲೆ ಎಲ್ಲಾರ ಹತ್ರನೂ ಅಯ್ಯೋ ನಾನೊಬ್ಳೇ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗಬೇಕು, ಮನೇಲಿ ಯಾರು ಏನೂ ಮಾಡಲ್ಲ ಅಂತ ಹೇಳೋದು. ಏನೋ ಮನ್ವಿತಾ ಇವಾಗ ಓದ್ತಾ ಇದ್ದಾಳೆ, ಅದು ಇದು ಅಂತ ಕೆಲಸ ಹಚ್ಚಿದ್ರೆ ಪಾಪ ಅವಳಿಗೆ ಓದಕ್ಕಾಗಲ್ಲ ಅಂತ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂದರೆ ನನ್ನ ಮಗಳ ವಿಷಯಕ್ಕೆ ಬರಬೇಡ ಅಂತಾರೆ. ಇಂಥವ್ರಿಗೆ ಏನು ಹೇಳೋದು ಅಂತಾನೆ ನನಗೆ ಅರ್ಥ ಆಗಲ್ಲ. ಹಲೋ ಅಮ್ಮ, ತಿಂಡಿ ಆಯ್ತಾ? ಏನು ಮಾಡ್ತಿದ್ದೆ? ಏನಿಲ್ಲಮ್ಮ ಮಾಧುರಿ, ಇಷ್ಟೋ ತನಕ ಒಂದೇ ಸಮ ಕೆಲಸ ಆಯ್ತು ನೋಡು. ಈಗ ಒಂದ್ಗಳಿಗೆ ಕೂತ್ಕೊಳ್ಳೋಣ ಅಂತ ಬಂದೆ. ಅಲ್ಲಮ್ಮ, ಇಷ್ಟೊತ್ತಾಗಿದೆ, ತಿಂಡಿ ತಿನ್ಬಾರ್ದಾ? ಅಯ್ಯೋ, ಎಲ್ಲಿ ತಿಂಡಿ ತಿನ್ನೋಕ್ಕಾಗತ್ತೆ ಹೇಳು? ಬೆಳಗ್ಗೆ ಎದ್ರೆ ಒಂದೇ ಸಮ ಗಡಿಬಿಡಿ ಆಗ್ಬಿಡುತ್ತೆ. ನಿಮ್ಮ ಅಪ್ಪನೋ ಅದೊಂದು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇನ್ನು ಪ್ರಕಾಶ ಬೇಗ ಹೋಗಬೇಕು. ಪ್ರತಾಪಂಗೇನೋ ಈಗ ತಾನೇ ಕೆಲಸ ಸಿಕ್ಕಿದೆ, ಅವರು ಮುಂದಿನ ವಾರದಿಂದ ಬನ್ನಿ ಅಂದ್ರಂತೆ. ಅವನಿನ್ನೂ ಎದ್ದೇ ಇಲ್ಲ. ಇನ್ನು ಮನ್ವಿತಾ, ಅವಳಂತೂ ಕೇಳಲೇಬೇಡ, ತುಂಬ ಸೋಂಬೇರಿ ಆಗ್ಬಿಟ್ಟಿದ್ದಾಳೆ. ಅದೇ ಇಷ್ಟೋ ತನಕ ಅನ್ಕೊಳ್ತಾ ಇದ್ದೆ, ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಏನಪ್ಪ ಅವಳು ಪಾಡು ಅಂತ. ಅಲ್ಲಮ್ಮ, ಪಲ್ಲವಿ ಅದಕ್ಕೇನೋ ನಿನಗೆ ಸ್ವಲ್ಪ ಸಹಾಯ ಮಾಡ್ಬೋದಲ್ವಾ? ಅವೆಲ್ಲ ಕೇಳಬೇಡ. ಪ್ರತಿಯೊಂದೂ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ ಮಾಧುರಿ? ಅವರವರೇ ಅರ್ಥ ಮಾಡ್ಕೊಂಡು ಮಾಡಬೇಕು. ಅಯ್ಯೋ ಬಿಡು. ಮತ್ತೆ ನಿಂದಾಯ್ತಾ ತಿಂಡಿ? ಸೌಭಾಗ್ಯ ತನ್ನ ಸೊಸೈಟಿಗೆ ಏನಾದರೂ ಕೆಲಸ ಮಾಡಕ್ಕೆ ಬಂದಾಗ ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳ್ತಿರ್ತಾಳೆ. ಅದೇ ತನ್ನ ಮಗಳು ಫೋನ್ ಮಾಡಿದಾಗ ಅಥವಾ ತನ್ನ ಅಕ್ಕ ತಂಗಿರು ಫೋನ್ ಮಾಡಿದಾಗ ಅಯ್ಯೋ ನನ್ನ ಸೊಸೆ ಏನು ಕೆಲಸನೂ ಮಾಡಲ್ಲ, ಎಲ್ಲ ಹೇಳಿ ಹೇಳಿ ನಾನು ಮಾಡ್ಸೋಕ್ಕಾಗತ್ತಾ ಅಂತ ಹೇಳ್ತಿರ್ತಾಳೆ. ಅಲ್ಲಮ್ಮ, ಅದಕ್ಕೆ ಬಂದಮೇಲಾದರೂ ನಿನಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅಯ್ಯೋ ಏನು ರೆಸ್ಟು, ಈಗ ಒಂದ್ಗಳಿಗೆ ಕೂತ್ಕೊಂಡಿದ್ದೀನಿ, ಇನ್ನೂ ತಿಂಡಿನೂ ತಿಂದಿಲ್ಲ. ನಿಮ್ಮಪ್ಪ ತರಕಾರಿ ತಗೊಂಡು ಬರಕ್ಕೆ ಹೋದವರು ಪತ್ತೇನೇ ಇಲ್ಲ. ಯಾರಿಗೆ ಹೇಳೋದು ಹೇಳು? ಈ ಮನೇಲಿ ಒಬ್ಬೊಬ್ರು ಒಂದೊಂದು ಥರ ಆಡ್ತಾರೆ. ಅಯ್ಯೋ ನಂದಿದ್ದಿದ್ದೆ ಬಿಡು. ನೀನು ಹೇಗಿದ್ಯಾ? ಅಳಿಯಂದ್ರು ನಿಮ್ಮ ಅತ್ತೆ ಮಾವ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಮದುವೆ ಆದಾಗ್ಲಿಂದ ನಾನು ತವ್ರ ಮನೆಗೆ ಬಂದೇ ಇಲ್ಲ, ಅದಕ್ಕೆ ಒಂದು ವಾರ ಅಲ್ಲೇ ಬಂದು ಇರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಯ್ಯೋ ಅದಕ್ಕೇನಂತೆ, ಧಾರಾಳವಾಗಿ ಬಮ್ಮ. ಸರಿ ಅಮ್ಮ, ನಾನು ನಾಳೆ ನಾಳಿದ್ರಲ್ಲಿ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪಂಗೆ ಫೋನ್ ಮಾಡಿದೆ, ಅವ್ರೇನೋ ರಿಸೀವ್ ಮಾಡಲಿಲ್ಲಪ್ಪ. ಹೌದಾ, ಮಾರ್ಕೆಟ್ ಕಡೆ ಹೋಗಿದ್ದಾರಲ್ಲ, ಕೇಳಿಸಿಲ್ಲ ಅನ್ಸುತ್ತೆ. ನಿಮ್ಮಪ್ಪ 3 ಹೊತ್ತು ಮೊಬೈಲಲ್ಲೇ ಮುಳುಗೋಗಿರ್ತಾರೆ ಮಾಧುರಿ. ಹೌದಾ?
ಹಾ, ಈಗ ಅದೆಂತದೋ ಬಂದಿದೆಯಲ್ಲ, ಏನದು ರೀಲ್ಸ್ 3 ಹೊತ್ತು ಅದನ್ನ ನೋಡ್ಕೊಂಡು ಕೂತಿರ್ತಾರೆ. ಏನು, ಅಪ್ಪ ರೀಲ್ಸ್ ಎಲ್ಲ ನೋಡ್ತಾರಾ? ನೀನೇ ಬರ್ತೀಯಲ್ಲ, ನಿನಗೆ ಎಲ್ಲ ಗೊತ್ತಾಗುತ್ತೆ. ಸರಿ ಮಾಧುರಿ, ತುಂಬಾ ಹೊಟ್ಟೆ ಹಸ್ತಿದೆ, ನಾನು ತಿಂಡಿ ತಿನ್ಬೇಕು. ನೀನು ಹೊರಟಾಗ ಫೋನ್ ಮಾಡು, ಸರಿನಾ? ಸರಿ ಅಮ್ಮ, ಆಯ್ತು. ಅಂತೂ ಇಂತೂ ಪ್ರತಾಪಂಗ್ ಇವಾಗ ಬೆಳಕರಿತು ಅನ್ನೋ. ಅಮ್ಮ, ಮುಂದಿನ ವಾರದಿಂದ ಕೆಲ್ಸಕ್ಕೆ ಹೋಗಲೇಬೇಕು, ಬೇಗ ಹೇಳಲೇಬೇಕು. ಅಲ್ಲಿವರೆಗಾದ್ರೂ ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡ್ಕೊಂಡಿರಕ್ಕಾದ್ರೂ ಬಿಡಮ್ಮ. ಅದು ಬಿಡು, ಮಾಧುರಿ ಫೋನ್ ಮಾಡಿದ್ಲು, ನಾಳಿದ್ರಲ್ಲಿ ಇಲ್ಲಿಗೆ ಬರ್ತಾ ಇದ್ದಾಳಂತೆ. ಹೌದಾ? ಸರಿ, ಹಾಗಿದ್ರೆ ನಾನೇ ಹೋಗಿ ಅವಳನ್ನ ಬಸ್ ಸ್ಟ್ಯಾಂಡಿಂದ ಕರ್ಕೊಂಡು ಬರ್ತೀನಿ. ಪಾಪ ಅಲ್ಲಿಂದನೂ ಒಬ್ಳೇ ಬರ್ತಾಳೆ, ಮತ್ತು ಲಗೇಜ್ ಎಲ್ಲ ಇರುತ್ತಲ್ಲ. ಅದೇನೋ ಸರಿ. ಈಗೇನೋ ಸದ್ಯಕ್ಕೆ ನೀನು ಮನೇಲಿದ್ಯಾ, ಮುಂದಿನ ವಾರದಿಂದ ನೀನು ಕೆಲ್ಸಕ್ಕೆ ಹೊರಟೋಗ್ತೀಯಾ. ಏನಾದರೂ ತರಬೇಕು ಮಾಡಬೇಕು ಅಂದರೆ ತುಂಬ ಕಷ್ಟ. ನಿಮ್ಮ ಅಪ್ಪನ ನೆಚ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ ನೋಡು. ತರಕಾರಿ ತಗೊಂಡು ಬನ್ನಿ, ಅಡುಗೆ ಮಾಡಬೇಕು ಅಂತ ಹೇಳಿ ಎಷ್ಟೊತ್ತಾಯ್ತು, ಆ ಸ್ವಾಮಿ ಇನ್ನೂ ಪತ್ತೆನೇ ಇಲ್ಲ. ಅಮ್ಮ, ನಿನ್ನ ಹತ್ರ ಕಪ್ಪ ಬರಲ್ಲ ಬಿಡು. ಅಲ್ಲಿ ಯಾರಾದರೂ ಫ್ರೆಂಡ್ಸ್ ಸಿಕ್ಕಿರ್ತಾರೆ, ಮಾತಾಡ್ತಿರ್ತಾರೆ. ಸರಿ, ಹೋಗಿ ಫ್ರೆಶ್ ಅಪ್ ಆಗಿ ಬಾ, ತಿಂಡಿ ಕೊಡ್ತೀನಿ. ಅಮ್ಮ, ನನಗಂತೂ ತುಂಬ ಹೊಟ್ಟೆ ಹಸಿತಾಯ್ತು. ಅದಕ್ಕೆ ಹತ್ರನೇ ತಿಂಡಿ ಹಾಕಿಸ್ಕೊಂಡು ತಿಂದೆ. ಏನು, ನೀನು ತಿಂಡಿ ಆಯ್ತಾ? ಅಲ್ಲ ಕಣ, ಮುಖ ತೊಳೆದಿಲ್ಲ, ಹಲ್ಲುಜ್ಜಿಲ್ಲ, ಆಗಲೇ ತಿಂಡಿ ತಿನ್ಬಿಟ್ಯಾ? ಅಯ್ಯೋ, ಒಂದಿನ ಏನೂ ಆಗಲ್ಲ, ಸುಮ್ಮನಿರಮ್ಮ. ಇದಪ್ಪ ವರ್ಷ, ಬೆಳಗಿಂದ ಅವ್ರಿಗೆ ತಿಂಡಿ ಕೊಡಬೇಕು, ಇವರು ಕಾಫಿ ಕೊಡಬೇಕು ಅಂತ ನಾನಿನ್ನು ಹಸುಕೊಂಡು ಕೂತಿದ್ರೆ ಈಗೆದ್ದು ಹಲ್ಲು ಉಜ್ಜದೆ ಆಗಲೇ ತಿಂಡಿ ತಿಂದಿದ್ದಾನೆ. ಸರಿ ಸರಿ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ, ಆಮೇಲೆ ಬಂದು ಸ್ನಾನ ಮಾಡ್ತೀನಿ. ಪಲ್ಲವಿ, ಮಾಧುರಿ ಫೋನ್ ಮಾಡಿದ್ಲು, ನಾಳಿದ್ರಲ್ಲಿ ಇಲ್ಲಿಗೆ ಬರ್ತಾ ಇದ್ದಾಳಂತೆ. ಹೌದಾ ಅತ್ತೆ? ಅಕ್ಕ ಬರ್ತಾ ಇದ್ದಾರಾ? ವಾವ್, ಮದುವೆ ಆದ್ಮೇಲೆ ಇದೇ ಫಸ್ಟ್ ಟೈಮ್ ಅವ್ರು ಬರ್ತಾ ಇರೋದು. ಅತ್ತೆ, ಅಕ್ಕಂಗೆ ಏನಾದರೂ ಗಿಫ್ಟ್ ತಗೊಂಡು ಬರೋಣ? ಆಹಾ, ನಿನ್ ಪ್ಲಾನ್ ನನಗೆ ಗೊತ್ತಿಲ್ವಾ? ನನ್ನ ಮಗಳಿಗೆ ಗಿಫ್ಟ್ ತೆಗಿಯೋ ನೆಪದಲ್ಲಿ ನೀನು ಏನಾದರೂ ತಗೋಬೋದಲ್ಲ, ಅದಕ್ಕೆ ಈಗ ಹೇಳ್ತಿದ್ಯಾ? ಇಲ್ಲ ಅತ್ತೆ, ನನಗೆಲ್ಲ ಗೊತ್ತು. ನಾನು ಮಾಧುರಿ ಬರ್ತಾ ಇದ್ದಾಳೆ ಅಂತ ಹೇಳಕ್ ಕರೆದಿದ್ದಷ್ಟೇ. ಇವ್ರಿಗೆ ಯಾರು ಸೌಭಾಗ್ಯ ಅಂತ ಹೆಸರಿಟ್ಟಿದ್ದು? ಇವ್ರು ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಲ್ಲ, ನಮ್ಮ ದೌರ್ಭಾಗ್ಯ ಅಂತ ಹೇಳಬೇಕು. ಏನ್ ಮಾಡಕ್ಕೋದ್ರು ಅದ್ರಲ್ಲಿ ಒಂದು ತಪ್ಕೊಂಡು ಹಿಡಿತಾರೆ. ನನಗಂತೂ ಸಾಕಾಗೋಗಿದೆ. ಈ ಮನೇಲಿ ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು, ಒಂದು ಗೊತ್ತಾಗ್ತಿಲ್ಲಪ್ಪ. ಪಾಪ ಪಲ್ಲವಿಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಯಾಕಂದ್ರೆ ಅತ್ತೆ ಸೌಭಾಗ್ಯ ಏನಾದ್ರೂ ಕೆಲಸ ಮಾಡಿದ್ರೆ ಅದು ಹಾಗೆ ಮಾಡಿದ್ಯಾ, ಹೀಗೆ ಮಾಡಿದ್ಯಾ ಅಂತ 108 ಕೊಂಕು ಮಾತಾಡ್ತಿರ್ತಾರೆ. ಮಾಡ್ಲಿಲ್ಲ ಅಂದ್ರೆ ಎಲ್ರಿಗೂ ನನ್ನ ಸೊಸೆ ಕೆಲಸನೇ ಮಾಡಲ್ಲ ಅಂತ ಹೇಳ್ಕೊಂಡು ಬರ್ತಿರ್ತಾರೆ. ಮುಂದೆ ಮಗಳು ಬಂದ್ಮೇಲೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.